ಚಡ್ಚಣ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರಾದ ನಿರಂಜನ ಹಿರೇಮಠ ಅವರ ಮಗಳ ನೇಹಾ ಹಿರೇಮಠ ಹತ್ಯೆಯ ಹಿನ್ನೆಲೆಯಲ್ಲಿ ಚಡ್ಚಣ ಪಟ್ಟಣದಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಮತ್ತು ಊರಿನ ಮುಖಂಡರು ಮತ್ತು ಊರಿನ ಜನರು ಬಸವೇಶ್ವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆ ಮಾಡಿ ನೇಹಾ ಹಿರೇಮಠ ಇವಳನ್ನು ಹತ್ಯೆಗೈದ ಫಯಾಜ್ ಈತನಿಗೆ ನಡು ರಸ್ತೆಯಲ್ಲಿ ಗುಂಡಿಟ್ಟು ಕೊಲ್ಲಬೇಕು ಎಂದು ವಿದ್ಯಾರ್ಥಿನಿಯರು ಊರಿನ ಪ್ರಮುಖರು ರಸ್ತೆಗಳ ಮೇಲೆ ರ್ಯಾಲಿ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಹತ್ಯೆಗೈದ ಫಯಾಜ್ನನ್ನು ನಡು ರೋಡಲ್ಲಿ ನಿಲ್ಲಿಸಿ ಎನ್ಕೌಂಟರ್ ಮಾಡಬೇಕು ಎಂದು ಹೇಳಿದರು. ಅಷ್ಟೇ ನಮ್ಮ ಕುಟುಂಬದ ಹಿಂಗಾದ್ರೆ ನಾವು ಉಡಾಪೆ ಉತ್ತರ ಕೊಡಕ್ಕೆ ಸಾಧ್ಯ ಆಗ್ತದ ಇಲ್ಲ. ಆದ್ರೆ ಮತ್ತೊಬ್ರು ಹೆಣ್ಮಕ್ಳು ಆಗ ಅಂತೇಳಿ ಅನೈತಿಕ ಸಂಬಂಧ ಇತ್ತು, ಮೊದಲೇ ಅಫೇರ್ ಇತ್ತು, ಇವೆಲ್ಲ ಎನ್ಕ್ವೈರಿ ಮಾಡ್ಲಾರೆ ಇವೆಲ್ಲ ಉತ್ತರವನ್ನು ಕೊಡಬಾರ್ದು. ಮತ್ತು ಈ ತನಿಖೆಯನ್ನು ಆಗ್ರಹವಾಗಿ ನಾವು ಅನಿಸಿಕೊಳ್ತಾ ಇದ್ದೇವೆ. CBI ತನಿಖೆ ಕೊಡಬೇಕು. CBI ಉತ್ತರ ಬರುತ್ತಾನ ನಾವು ಕಾಯ್ತೇವೆ. CBI ಉತ್ತರ ಬಂದ ಮೇಲೆ ಇದೀಗ ನ್ಯಾಯವನ್ನು ಕೊಡಬೇಕು. ಮತ್ತು ಮತ್ತೊಮ್ಮೆ ಮಗದ ಮಾಡ್ತಾ ಇದ್ದೀವಿ, ಅವನಿಗೆ ಫಯಾಜನಂತ ಲೋಪರನ ಮಗನಿಗೆ ಒಬ್ಬನಿ ನಾವು ಹೊಡೆದೇವಪ್ಪ ಅಂತಂದ್ರೆ ಎನ್ಕೌಂಟ್ರ್ ಮಾಡಿ ಹೊಡೆದೇವಪ್ಪ ಅಂತಂದ್ರೆ ಇಡೀ ತುಂಬ ಶಾಂತತೆ ಹೆಚ್ಚಿಗೆ ಆಗ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಹಾಕಾಗಿದೆ. ಈಗಾಗಲೇ ಈಗ ಇನ್ನೇನು ಇನ್ನೂ ಕೂಡ ನಮ್ಮ ಸ್ಪಂದನೆ ಮಾಡಿಲ್ಲಪ್ಪ ಅಂದ್ರೆ ಮುಖ್ಯಮಂತ್ರಿ ಮನೆ ಕೂಡ ಮುಟ್ಟಿ ಹಾಕುವಂಥ ಎಲ್ಲ ಲಕ್ಷಣಗಳು ಯಾವುದೂ ಕೂಡ ಹಿಂದೆ ಸರಿಯೋದಿಲ್ಲ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸರ್ಕಾರ ನಮ್ಮಲ್ಲಿ ABVP ನಮ್ಮ ಕಾರ್ಯಕರ್ತರು ಡಾಕ್ಟರ್ ಪರಮೇಶ್ವರ್ ಮನೆ ಮುತ್ತಿಗೆ ಹಾಕ್ಯಾರ. ಯಾಕೆ ಮುತ್ತಿಗೆ ಹಾಕ್ಯಾರಪ್ಪ ಅಂದ್ರೆ ಇನ್ನೇ ಅವರು ಒಂದು ಹೇಳಿಕೆ ಕೊಡ್ತಾರೆ, ಇದು ಲವ್ ಅದ, ಅವ್ರಿಬ್ರು ಲವ್ ಮಾಡ್ಲಿಕ್ಕೆ ಅವರೇ ನೋಡಿಲ್ಲ, ಎಲ್ಲಾರಂದ್ರೂ ನೋಡ್ಲಿಕ್ಕೆ ಹೋಗಿಲ್ಲ. ಈಗ ಲವ್ ಸೇರಿದ್ರೆ ಲವ್ ಅವ್ರು ಮಾಡಿರ್ತಿಲ್ಲ ಪ್ರೂಫ್ ಎಲ್ಲರೂ ಬಹಿರಂಗ ಪಡಿಸ್ಯಾರೋ ಅದ ಮೇಲೆ ಪ್ರೂಫ್ ಸಿಕ್ಕವರಿಗೆ ಈ ಥರ ಹೇಳಿಕೆಯಿಂದ ಮತ್ತೆ ಪ್ರಚೋದನೆ ಆಗ್ತದೆ. ಸರ್ಕಾರ ದಯವಿಟ್ಟು ಈ ಥರ ಪ್ರಚೋದನಕಾರಿ ಹೇಳಿಕೆ ಕೊಡಕ್ಕೆ ಹೋಗಬಾರ್ದು. ದಯವಿಟ್ಟು ಅವನಿಗೆ ಈಗ ಗಲ್ಲ ಶಿಕ್ಷೆ ಆಗೋದು ಬೇಡ, ಎನ್ಕೌಂಟರ್ ಆಗಬೇಕು. 4 ನಡುವೆ ಎನ್ಕೌಂಟರ್ ಆಗಬೇಕು. ಇವಾಗ ಮಾದರಿ ಆಗಬೇಕು. ಮುಂದಿನ ಈ ಥರ ಘಟನೆಗಳು ನಡಲಿಕ್ಕೆ ಹೋಗಬಾರಂತೆ ನಾವು ಸರಿ ಅದರ ಕೂಡಿ ಇಲ್ಲಿ ಯಾವುದೇ ಧರ್ಮ ಜಾತಿ ಮತ ಭೇದ ಪಂಚಪಗಡ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ನಾವು ಶಾಂತ ರೀತಿಯಾಗಿ ಇವತ್ತಿನ ನಾವು ಸರ್ಕಾರಕ್ಕೆ ಎಚ್ಚರ ಕೊಡುವಂಥ ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ಏನಪ್ಪ ಅಂದ್ರೆ ಎಲ್ಲ ಮಕ್ಕಳು ಅಷ್ಟೇ, ಎಲ್ಲ ಸೋದರರು ಅಷ್ಟೇ. ನಮ್ಗೆ ಇವತ್ತು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ ಯಾವುದೇ ಭೇದ ಭಾವ ಇಲ್ಲ. ಒಂದು ಅನ್ಯಾಯ ಆಗಿದೆ ಅಂತ ಮಾತ್ರ ಹೋರಾಟ ಮಾಡ್ತಿದ್ದೆ ಹೊರತು ಯಾವುದೇ ಜಾತಿ ಅಲ್ವಾ, ಯಾವುದೇ ಸಮಾಜ ಅಲ್ಲ. ಇದು ಸ್ಪಷ್ಟವಾಗಿ ನಾನು ಕ್ಲಿಯರ್ ಕೊಡ್ತಾ ಹೆಸರು ನಾವು ಚೇತನ್ ಹೇರಾಳ ಅಂತೇಳಿ ನಾವಿಗೆ ನ್ಯಾಯ ಒದಗಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯದನ್ವಯ ಮೊನ್ನೆ ಹುಬ್ಬಳ್ಳಿ ನಗರದ BVB ಕಾಲೇಜಿನಲ್ಲಿ ನಡೆದ ಅತ್ಯಂತ ಕ್ರೂರ ಹತ್ಯೆಯನ್ನು ಖಂಡಿಸಿ ಚಡ್ಚಣ ನಗರದ ಸಮಸ್ತ ಸಾರ್ವಜನಿಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳ ನೇಳನ್ನು ಬರಬರವಾಗಿ ಹತ್ಯೆ ಮಾಡಿದ ಆರೋಪಿ ಫಯಾಜನನ್ನು ನಡು ರಸ್ತೆಯಲ್ಲಿ ಗುಂಡಿಕ್ಕಿ ಎನ್ಕೌಂಟರ್ ಮಾಡಬೇಕೆಂದು ಆಗ್ರಹಿಸುತ್ತೇವೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಮಾಡದೆ ಸರಿಯಾದ ನ್ಯಾಯ ಒದಗಿಸಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ನಾವು ವಿನಯಪೂರ್ವಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವು ನಮ್ಮ ಈ ಮನವಿಯನ್ನು ಸ್ವೀಕರಿಸಿ ರಾಜ್ಯ ಸರ್ಕಾರದವರಿಗೆ ಕಳಿಸಿ ನಮಗೆ ನ್ಯಾಯನ ಒದಗಿಸಿಕೊಡ್ಬೇಕು. ಮತ್ತು ನಮ್ಮ ಹಲವಾರು ಹೆಣ್ಣು ಮಕ್ಕಳು ಓಡಾಡ್ಲಿಕ್ಕೆ ನಿಶ್ಚಿಂತವಾಗಿ ಮಹಾತ್ಮ ಗಾಂಧಿಯವರು ಹೇಳಿದ್ರು, ರಾತ್ರಿ 12ಕ್ಕೆ ಹೆಣ್ಮಕ್ಳು ಒಬ್ಬಳಕ್ಕೆ ಓಡಾಡಿದ್ರೆ ನಮ್ಮ ಭಾರತದ ಸ್ವಾತಂತ್ರ್ಯ ಸಿಕ್ಕಂಗೆ ಅಂತ ಹೇಳಿದ್ರು. ಆದ್ರೆ ಮಧ್ಯಾಹ್ನ ಮಧ್ಯಾಹ್ನ 12ಕ್ಕೆ ನಮ್ಮ ಒಬ್ಬ ಹಿಂದೂ ಹೆಣ್ಮಗಳಾಗಿರ್ಬೋದು, ಇವತ್ತು ಯಾವುದೇ ಒಂದು ಹೆಣ್ಮಗಳಾಗಿರ್ಬೋದು, ಮಧ್ಯಾಹ್ನದಾಗ ಓಡಾಡಲಿಕ್ಕೆ ಯಾವುದೇ ರೀತಿ ಆಸ್ಪದ ಇಲ್ಲ. ಈಗ ಹೆಂಗಪ್ಪ ಅಂತಂದ್ರೆ ಯಾರೇ ಬಂದು ಏನೇನಾರು ಮಾಡಿ ಸಾಯಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಂಥವೆಲ್ಲ ಕ್ರೂರಗಳು ನಡಿಬಾರ್ದು. ನಮ್ಮ ದೇಶದಲ್ಲಿ ಇವೆಲ್ಲ ನಮ್ಮ ಜಾತ್ಯತೀತ ದೇಶದ, ನಾವೆಲ್ಲ ಒಗ್ಗಟ್ಟಿನಿಂದ ಇರ್ತೇವೆ ಅಂತ ಹೇಳ್ತೇವೆ, ಬರೀ ಬಾಯಲ್ಲಿ ಹೇಳೋದಾಗಿದೆ. ಇದು ಯಾವುದೇ ರೀತಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇದಕ್ಕೆ ಸರಿಯಾದ ಸೂಕ್ತವಾಗಿ ಮತ್ತು ಹಾಗೂ ಆ ಆರೋಪಿ ಲೋಪನ ಮಗ ಫಯಾಜನನ್ನು ನಡು ರಸ್ತೆಯಲ್ಲಿ ಗುಂಡಿಕ್ಕಿ ಕೊಂಡಿದ್ದೇ ಆದಲ್ಲಿ ಇವತ್ತು ನೇಳ ಆತ್ಮಕ್ಕೆ ಶಾಂತಿ ಸಿಗ್ತಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಪ್ಪ ಅಂತಂದ್ರೆ ಅವರಿಗೆ ಅನ್ಯಾಯ ಆಗ್ಯದಲ್ಲ, ಈ ಅನ್ಯಾಯದಿಂದ ಯಾವುದೇ ಹೆಣ್ಮಕ್ಳು ಆಗಬಾರ್ದು. ಮತ್ತು ಇನ್ನೊಂದು, ಪೊಲೀಸರಿಗೆ ಫುಲ್ ಪವರ್ ಕೊಡಬೇಕು. ನಮ್ಮ ಸರ್ಕಾರ ಏನು ತಪ್ಪು ಮಾಡ್ಲತ್ತಂದ್ರೆ ಪೊಲೀಸರಿಗೆ ಪವರೇ ಇಲ್ಲ. ಅವರು ಹೋದ್ರ ಕೂಡಲೇ ಅಲ್ಲಿನ ಫೋನ್ ಹಚ್ಚಿ ಹೇಳೋದು, ಇಂಪ್ಲೂಯೆನ್ಸ್ ಮಾಡಿಸೋದು, ಬ್ಯಾಡ ಅಂತ ಹೇಳೋದು. ನಮ್ಮ ಸರ್ಕಾರ ಹೆಂಗೆ ಮಾಡ್ಲತ್ತದ ಇವತ್ತು ನೋಡಿ. ನಿನ್ನೆ ಅವ್ನ ಮನೆ ಪೂರ ಭದ್ರತೆ ಕೊಟ್ಟಿರ್ತ. ಯಾಕೆ ಭದ್ರತೆ ಕೊಡೋರು ಮನೆಗೆ? ಅವ ಏನು ದೊಡ್ಡ ಸುತ್ತ ಹೋರಾಟಗಾರ ಏನು ಅವ ಮನೆ ಪೂರ ಭದ್ರತೆ ಕೊಟ್ರಂತ ಅವನಿಗೆ ತಂದು ಗುಂಡಿಟ್ಟು ಕೊಡಬೇಕು ಅಂದಾಕರ ಮಾತ್ರ UP ಮಾದರಿ ಸರ್ಕಾರ ಮೇಲೆ ಆಗಬೇಕು. ಇವತ್ತು ನೋಡಿ UP ಒಳಗೆ
ಘೋಷಣೆ ಹಾಕಿದ್ದಕ್ಕೆ ಅವ್ರ ಮನೆ ಕೆಳಗೆ ಬಿಡ್ತಾರೆ ಎಲ್ಲಿ ಯು ಪಿ ಒಳಗೆ. ನಮ್ಮಲ್ಲಿ ಯಾಕೆ ಇದು ಆಗಲಾಗ್ಯದ, ನಮ್ಮಲ್ಲಿ ಇಂಥ ಆಗಬೇಕು ಇಂಥ ಎಚ್ಚರ ಆದಕ್ರೇ ಯಾರೇ ಇಂಥ ಕೃತ್ಯ ಮಾಡ್ಲಿಕ್ಕೆ ಮುಂದೆ ಬರಂಗಿಲ್ಲ. ಅದು ಬಿಟ್ಟು ಹಾಡು ಹೋಗಲೇ ಅದು ಒಂದು ಕಾಲೇಜ್ ಒಳಗೆ ಅಂತ ಪರ್ಪಸ್ ಕಾಲೇಜ್ ಹುಡುಗಿರು ಹೋಗಿರ್ತಾರೆ, ಅಂತ ಕಾಲೇಜ್ ಹೋಗಿ ಕೊಲ್ತಾರೆ ಅಂದ ಕೂಡಲೇ ಇದು ಏನು ನಮ್ಮ ದೇಶಕ್ಕೆ ಇದು ಏನು ಮಾಡ್ಕೊಂಡ್ರ, ಪಾಕಿಸ್ತಾನ ಮಾಡ್ಕೊಂಡ್ರ ದೇಶ. ಇವೆಲ್ಲ ಘಟನೆ ಪಾಕಿಸ್ತಾನದಾಗ ಕೇಳ್ತೀವಿ ಮೊದಲು ಹಿಂಗೆ ಆತ ಹೇಳಿ. ಈಗ ಒಳ್ಳೆ ಇಂಡಿಯಾದ ಇಂಥ ಘಟನೆ ನಡೆದವ. ಇದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅವ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಡ್ತಾರೆ, ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ಕೊಡ್ತಾರೆ. ಹೇಳಿಕೆ ಕೊಡ್ತಾರಪ್ಪ ಅಂದ್ರೆ ಮೊದಲು ಲವ್ ಇತ್ತತ್ತ, ಲವ್ ಜಿಯಾದ್ ಇತ್ತತ್ತ, ಮೊದಲು ಅಫೇರ್ ಇತ್ತತ್ತ. ಇವ್ರು ಹೋಗಿ ನೋಡ್ರಲ್ಲಿ ಕಣ್ಣಾರೆ ಇವ್ರ ಮ್ಯಾಗ ಹೇಳಿಕೆ ಹಿಂಗೆ ಕೊಡ್ತಿದ್ರು. ದಯವಿಟ್ಟು ಈ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತೀವಿ, ಇದು ಏನಾರೇ ಮುಂದಿದು ಇಲ್ಲಿಗೆ ಸ್ಟಾಪ್ ಮಾಡಿ ಮುಚ್ಚಿ ಹಾಕೊಂಡು ಕೆಲಸ ಮಾಡೋದ್ರಂದ್ರೆ ಯಾರೂ ಸುಮ್ಕೊಂಡ್ರಂಗಿಲ್ಲ. ಪ್ರತಿಯೊಬ್ಬರು ವಿಧಾನಸೌಧಕ್ಕೆ ನುಗ್ಗಿ ನಾವು CM ಅವ್ರ ಮನೆಗೆ ನುಗ್ಗಿ ಕಿಶಿಂದ ಏನದಲ್ಲ ಇದನ್ನು ಹೊರತ ಹಾಕಿಸಿಂದ ನಾವು ಇದು ಬಿಡೋದಿಲ್ಲ. ಇವತ್ತೇನು ಬರೀ ಬಂದು ಮನವಿ ಕೊಟ್ಟು ಹೋಗೋ ಕೆಲಸ ಮಾಡತ್ತಿಲ್ಲ ನಾವು. ಇದು ಮುಂದೆ ಏನಾರೇ ಒಟ್ಟಾರೆ ಇದು ಅವನಿಗೆ ಎನ್ಕೌಂಟ್ರ್ ಆಗಲಿಲ್ಲಪ್ಪ, ಅವನಿಗೆ ಶಿಕ್ಷೆ ಆಗಲಿಲ್ಲಪ್ಪ ಅಂದ್ರೆ ಮುಂದಿನ ನಿಮ್ಮ ಹೋರಾಟ ಅದು ಬೇರೆ ಅದು ಹೇಳಂಗಿಲ್ಲ. ಅದು ಮಾಡಿ ನಾವು ಮುಂದೆ ತೋರಿಸ್ತೀವಿ. ಹೆಣ್ಮಕ್ಳಿಗೆ ದಯವಿಟ್ಟು ರಕ್ಷಣೆ ಬೇಕು, ನಮ್ಮ ದೇಶದ ರಕ್ಷಣೆ ಹೆಣ್ಮಕ್ಳಿಗೆ ದಯವಿಟ್ಟು ಬೇಕು. ತಮ್ಮ ಹೆಸರು? ಚೇತನ್ ಮಠ್. ಒಂದು ಕುಮಾರಿ ಹಿರೇಮಠನು 23 ವರ್ಷದ ಹುಡುಗಿ ಕಾಲೇಜಿಗೆ ಎಕ್ಸಾಮ್ಗೆ ಹೋಗ್ತಾಳೆ. ಬರಬೇಕಾದ್ರೆ ಅವನು ಆರೋಪಿ ಲೋಫನನ್ ಮಗ ಫಯಾಜ್ ಅನ್ನೋ ಹುಡುಗ 9 ಬಾರಿ ಅವಳನ್ನ ಚಾಕುಲಿಂದ ಇರುದು ಅಲ್ಲೇ ಆ ಕಾಲೇಜಲ್ಲೇ ಮಣ್ಣು ಹೊಂದುವ ಕೆಲಸವನ್ನು ಮಾಡ್ತಾನೆ. ಮತ್ತು ಇವತ್ತಿನ ದಿನ ಸರ್ಕಾರ ಅದನ್ನು ಬಂಧಿಸಿ ಈಗಾಗಲೇ ಬಂಧಿಸಲಾಗಿದೆ. ಎನ್ಕೌಂಟರ್ ಮಾಡ್ಬೇಕಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ರಾಜ್ಯದಂತ. ಎನ್ಕೌಂಟರ್ ಮಾಡ್ಬೇಕಂತ ಪ್ರತಿಭಟನೆ ಮಾಡ್ತೀರಾ? ಅಕಸ್ಮಾತ್ ಆಗದೆ ಇದ್ರೆ ನಾವು ಈಗ ಪ್ರಾರಂಭ, ಇದು ಅಂತ್ಯ ಅಲ್ಲ, ಇದು ಇನ್ನೂ ಈಗ ಪ್ರಾರಂಭವಾಗಿದೆ. ಆ ಒಂದು ಆರೋಪಿಗೆ ಎನ್ಕೌಂಟರ್ ಆಗಬೇಕು. ಅದು ಏನಪ್ಪ ಅಂದ್ರೆ ಲೈವ್ ಅಲ್ಲಿ ಎನ್ಕೌಂಟರ್ ಆಗಬೇಕು. ಅದು ವಿದ್ಯಾರ್ಥಿಗಳ ಮುಂದೆ ಎನ್ಕೌಂಟರ್ ಆಗಬೇಕು. ಅಲ್ಲಿವರೆಗೂ ಈ ಹೋರಾಟ ಬಿಡೋದಿಲ್ಲ. ಯಾಕಂದ್ರೆ ಇದು ರಾಜ್ಯದಂತ ಬಹಳ ಆಗ್ತಾ ಇದೆ. ಹೀಗಾಗಿ ನಾವು ಇದನ್ನು ವಿರೋಧ ಮಾಡಿ ಇವತ್ತು ಹೋರಾಟ ಆ ಒಂದು ಹುಡುಗಿಗೆ ನ್ಯಾಯ ಕೊಡಿಸುವಲ್ಲಿ ನಾವೆಲ್ಲ ಶತ ಪ್ರಯತ್ನ ಮಾಡೇ ತೀರ್ತೀವಿ ಅಂತೇಳಿ ಈ ಮೂಲಕ ನಾವು ನಿಮಗೆ ವಿಶ್ವಾಸ ಕೊಡ್ತಾ ಇದ್ದೇವೆ. ಒಟ್ಟಾರೆ ಎನ್ಕೌಂಟರ್ ಆಗಲೇಬೇಕು. ಎನ್ಕೌಂಟರ್ ಆಗಲಿಲ್ಲ ಹೊರ ಬರ್ತಾರ. ಇಂಥವ್ರಿಗೆ ಪ್ರಚೋದನೆ ಆಗ್ಬಿಡ್ತದೆ. ಮತ್ತೊಬ್ಬರಿಗೆ ಏನು ಮಾಡಂಗಿಲ್ಲಪ್ಪ, ನಮಗೆ ಒಯ್ತಾರ, ಒಂದು ಆಕಳು ಹೋಗಿತಾರ, ಮತ್ತೆ ಹೊರ ತರ್ತಾರ, ಮತ್ತೆ ಅದೇ ಮಕ್ಕಳು ತಿರುಗಾಡ್ತಾರೆ. ಹೆಣ್ಮಕ್ಳಿಗೆ ಮತ್ತೆ ನಾವು ಯಾವ ಥರ ರಕ್ಷಣೆ ಕೊಡಬೇಕು, ಸರ್ಕಾರ ಏನು ಮಾಡತ್ತದ, ಹೆಣ್ಮಕ್ಳು ಹೊರಗೆ ಸಾಲಿ ಕಳಿಸೋದು ತಪ್ಪ, ಹೆಣ್ಮಕ್ಳು ದೊಡ್ಡ ಹುದ್ದೆ ತೋಗೋದು ತಪ್ಪಾಗ್ಬಿಟ್ಟ ಸದ್ದ. ಮಕ್ಳಿಗೆ ನಾವು ಬೇರೆ ಕಡೆ ವಿದ್ಯಾಭ್ಯಾಸ ಕಳಿಸ್ತೀವಿ, ಬಟ್ ಇಂಥ ಹಿಂಗೆ ಆಗ್ಬಿಟ್ರೆ ಮಾಡೋದೇನು ಪಾಪ, ಹುಡುಗಿ ಅನ್ಯಾಯ ಐತಿ, ಇದಕ್ಕೆ ಯಾರು ಹೊಣೆ? ದಯವಿಟ್ಟು ಸರ್ಕಾರಕ್ಕೂ ಮನವಿ ಮಾಡ್ಕೊತೀವಿ, ಅವ್ನಿಗೆ ಎನ್ಕೌಂಟರ್ ಆಗಬೇಕು. ಗಲ್ಲು ಶಿಕ್ಷೆ ಯಾವ ಶಿಕ್ಷೆ ಏನು ಬೇಡ, ಎನ್ಕೌಂಟರ್ ಆಗಬೇಕು. 4 ಮಂದಿ ನಡೋಕೆ ಎನ್ಕೌಂಟರ್ ಆಗಬೇಕು. 4 ಮಂದಿ ಮುಂದೆ ಯಾರು ಮಾಡಕ್ ಹೋಗಿಲ್ಲ. ನಿಮ್ಮ ಈ ಉಗ್ರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸ್ಬೇಕ್ರಿ. ಇದು ಪೂರಾ ಅವ್ನಿಗೆ ಎನ್ಕೌಂಟರ್ ಮಾಡೋದನ್ನ ಬಿಡಂಗಿಲ್ಲ. ಬರೀ ಇದೇ ಆಗತ್ತದ. ಅಲ್ಲ, ನೀವು ಹೋರಾಟ ಮಾಡಿದ್ರು ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡುವುದು? ನಾವು ಹೋರಾಟ ಬಿಡಂಗಿಲ್ಲ. ಇದು ಬರೀ ಈಗ ತಾಲೂಕು ಲೆವೆಲ್ ಹೋರಾಟ ನಡೆದ. ಪ್ರತಿಯೊಂದು ಹಳ್ಳಿ ಬೂತ್ ಮಟ್ಟದ ಗ್ರಾಮದ ಮಟ್ಟದಲ್ಲಿ ಕೂಡ ಹೋರಾಟ ಪ್ರಾರಂಭ ಈಗಾಗಲೇ ನಾವು ಎಷ್ಟೋ ವಿದ್ಯಾರ್ಥಿಗಳ ಸಂಘಟನೆಯಿಂದ ಇವತ್ತು ನಿನ್ನೆ ರಾತ್ರಿ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಚೇತನ್ ಮಠ, ಚೇತನ್ ನಿರಾಳೆ, ಮಹೇಶ್ ಚಿಂದೆ, ಹನುಮಂತ ಕ್ಷತ್ರಿ, ಆನಂದ್ ಮಡಿಯಾಳ ಸೇರಿದಂತೆ ಅನೇಕರು ಹಾಜರಿದ್ದರು. ಲಕ್ಷ್ಮಣ ಸಿಂಧೆ, ಚಡಚಣ.